ನೂರರಷ್ಟು ಸ್ವಚ್ಛವಾದ ಮಾತು ನಾವೆಲ್ಲ ಪ್ರತ್ಯಕ್ಷದರ್ಶಿಗಳು ಕಂಡೇವೆ. ಸಿಕ್ಕಾಪಟ್ಟಿ 100 ಎಕರೆಗಟ್ಟಲೆ ಆಸ್ತಿ ಇದ್ದು ಮನೆಯ ಒಳಗೆ ಬಾಳೆ ಮಾಡಕ್ಕೆ ಮಕ್ಕಳದೇ ಇಲ್ಲ, ಗಂಡಿನ ಸಂತಾನವೇ ಇಲ್ಲ, ಹೆಣ್ಣಿನ ಸಂತಾನವೂ ಇಲ್ಲ, ಮಕ್ಕಳ ಸಂತಾನವೇ ಇಲ್ಲ, ಮಕ್ಕಳೇ ಇಲ್ಲ. ಎಷ್ಟೋ ತನಕ ನೀವು ಗೋವು ಕೃಷಿ ಬಗ್ಗೆ ಡಿಪೆಂಡ್ ಆಗುದಿಲ್ವಾ, ಅಥವಾ ನೀವು ಪ್ರಕೃತಿಯ ಮೇಲೆ ಡಿಪೆಂಡ್ ಆಗುದಿಲ್ಲ, ಅಷ್ಟೊಂದು ನಿಮಗೆ ಸುಖ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ. ಬೀದರ್ಲಿ ಒಂದು ಮನೆಗೆ ಹೋಗಿದ್ದೆ. ಅವನು ಸೌದಿ ಅರೇಬಿಯಾದಲ್ಲಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದ. ಅವ್ನು 2 ವರ್ಷ ಮಾಡಿದ್ಮೇಲೆ ವಾಪಸ್ ಬಂದ. ಅವನು ವಾಪಸ್ ಬಂದು ಏನು ಮಾಡೋದು ಅಂತ ಹೇಳಿ ಎಲ್ಲ ಕೃಷಿ ಮಾಡೋಕ್ಕೆ ನಿಂತ್ಕೊಂಡ. ಕೃಷಿ ಮಾಡೋಕ್ಕೆ ನಿಂತ್ಕೊಂಡು ಕಲ್ಲಂಗಡಿ ಹಾಕ್ತಾರೆ. ಕಲ್ಲಂಗಡಿ ಮುಂದಿನ ನೋಡಿದ್ರೆ ಯಾಕೋ ಲಾಸ್ ಆಗೋಯ್ತು. ಅದಕ್ಕೆ ಅವನು ಆ ಯತ್ನ ಹತ್ರ ಹೋಗಿ ಕಿವಿಲೆಲ್ಲ ಹತ್ಕೊಂಡು ಹೇಳಿದಂತೆ, ಹಿಂಗಾಗೈತೆ, ಹೆಂಗೆ ಏನು ಮಾಡಬೇಕು. ಇನ್ನೊಂದು ವಾರದೊಳಗೆ ಅವನ ಕಲ್ಲಂಗಡಿ ಅವನೇ ಸ್ವಂತ ಅಂಗಡಿಯ ಮೇಲೆ 1.5 ಲಕ್ಷ ರೂಪಾಯಿ ಲಾಭ ಅವನಿಗೆ. ಆಮೇಲೆ ಅವನು ಹೇಳಿದವನು, ನಾನು 7 ವರ್ಷ ಆಯಿತು ನಮ್ಮನೇಲಿ, ಕೇಳ್ರಿ ನೋಡ್ರಿ, 7 ವರ್ಷ ಆಯಿತು ಒಬ್ಬರು ಒಂದು ಗುಳಿಗೆ ತೊಗೊಂಡಿಲ್ಲ, ಒಂದು ಇಂಜೆಕ್ಷನ್ ತೊಗೊಂಡಿಲ್ಲ. ನಮ್ಮ ಅಪ್ಪ ಅಮ್ಮ ಸಹಿತಾಗಿ ಒಬ್ರಿಗೊಂದು ಜಡ್ಡಿಲ್ಲ. ಆನಂತರ ಅವನು ಹೇಳ್ದ, ನನ್ನ ಮನೆಯವರಿಗೆ ನಾರ್ಮಲ್ ಡೆಲಿವರಿ ನೋಡಿ, ಇದು ಅನುಗ್ರಹ. ನಾರ್ಮಲ್ ಡೆಲಿವರಿ ಅವ್ರ ಮನೆಗೆ 2-3 ಮಕ್ಕಳಾಗ್ಯಾವೆ, ಎಲ್ಲರೂ ನಾರ್ಮಲ್ ಡೆಲಿವರಿ ಆಗಿಕ್ಕೆ ಆ ಗೋವು ನಾನು ಸಾಕಿದೆ ಅಂತ ಹೇಳೋದು ಅವರು. ಇದ್ರಲ್ಲಿ ಡೌಟ್ ಇಲ್ಲ, 2 ಮಾತಿಲ್ಲ, ನಾವು ಅನುಭವದ ಮಾತು ಹೇಳ್ತೇವೆ. ಅವ್ನು ಹೇಳಿದ ಏನಾದ್ರು ಕಷ್ಟ ಬಂದ್ರೆ ಅದು ಕಿವಿ ಹತ್ರ ಹೋಗಿ ಕಣ್ಣೀರು ಹಾಕ್ತಾರೆ, ಹೇಳ್ಕೊತಾನೆ. ಸುಲಭವಾಗಿ ಇದಿದೆ, ಆದರೆ ನಾವು ಮರೆತು ಬಿಟ್ಟಿದ್ದೇವೆ. ನಾವು ಮಾಡರ್ನ್ ಇದಕ್ಕೆ ಹೋಗ್ತಾ ಇರ್ತೇವೆ, ಅದರಿಂದ ನಾವು ಸಂಕಷ್ಟಕ್ಕೆ ಎಷ್ಟು ಮಕ್ಕಳಿಲ್ಲ, ಎಷ್ಟು ಜನರ ಮಕ್ಕಳು ಸಾಯ್ತಾ ಇದ್ದಾರೆ ಆಕ್ಸಿಡೆಂಟಲ್ಲಿ. ನಮ್ಮಲ್ಲಿ ಮೊನ್ನೆ ಇಬ್ಬರು ಯಂಗ್ 22, 23 ಯುವಕರು ಆಕ್ಸಿಡೆಂಟಲ್ಲಿ. ತಂದೆ ತನ್ನ ಮಗನ ಚಿತೆಗೆ ಬೆಂಕಿ ಎಷ್ಟೋ ಮಕ್ಕಳು ಆಕ್ಸಿಡೆಂಟ್ ಅಲ್ಲ, ಹಾರ್ಟ್ ಅಟ್ಯಾಕ್, ಡಿಪ್ರೆಷನ್, ಡಿವೋರ್ಸ್, ವಿಚ್ಛೇದನ ಆಗುವುದು ಹಳ್ಳಿಗಳಲ್ಲಿ ಬರ್ತದೆ. ಅವನ ಯಾರ ಮಗ ತಾತನ್ನೇ ಚೂರಿ ಹಾಕೊಂಡಿದ್ದು ಮತ್ತೆ. ಇದೆಲ್ಲ ಯಾಕೆ ನಮ್ದು ವೈದಿಕ ಏನು ಪರಂಪರೆ ಇತ್ತು ಮೊದಲಿಂದ ಬಂದವರು ಮರೆತು ಬಿಟ್ಟು, ಇನ್ನಾದರೂ ನಾವು ಹೆಚ್ಚೆತ್ತು ಅದರ ಕಡೆ ಹೋಗದಿದ್ರೆ ತುಂಬ ವಿನಾಶ ಇದೆ. ಅದಕ್ಕೆ ನಾವು ನಮ್ಮ ಕೆಲಸ ಅಲ್ಲ ಇದು, ಆದರೂ ಕಷ್ಟ ಇದೆ. ಒಂದು ನೋವು ಗುರುವೆ, ಪ್ರತಿ ಗ್ರಾಮಕ್ಕೂ ಒಂದೊಂದು ಹೆಂಡದ ಅಂಗಡಿ ತೆಗೆದು ಪ್ರತಿ ಗ್ರಾಮದಾಗೂ ಸಾಧಾರಣ 25 ವರ್ಷದ ಒಳವರೆಗಿನ ಮಕ್ಕಳನ್ನ ಅವೆಲ್ಲ ನೀವು ಹೇಳಿದ್ರಲ್ಲ, ಅಗ್ನಿಗೆ ಅವ್ರನ್ನ ಅವತಿ ಕೊಟ್ಟು ಮನೆ ಒಳಗೆ ಒಂದೊಂದು ಫೋಟೋ ಹಾಕಿ ಮಾಡಿ ಹಾಕಿಬಿಟ್ಟಾರೆ. ಪ್ರತಿಯೊಂದು ಗ್ರಾಮ ಒಂದು ಸೀಟಿಂದ ಒಂದು ಹಳ್ಳಿಗೆ ಹೋಗಿ ಮುಟ್ಬೇಕಾದ್ರೆ ದಾರಿಗಿಂತ ಒಂದು 3-4 ಹೆಂಡದ ಅಂಗಡಿಗಳು. ಮತ್ತು ಎಲ್ಲಿ ಹಾಸಿ ಬದುಕೋದು, ನಾವು ಹೆಂಗೆ ಬದುಕೋದು, ಮುಂದಿನ ಪೀಳಿಗೆ ಗತಿ ಏನು, ಬಹಳಷ್ಟು ನೋವು ಇವೆಲ್ಲ. ನಮ್ಮ ಹತ್ರ ನೀರಿಲ್ಲ, ನೀರಿನ ಪೀಳಿಗೆಗೆ ನೀರಿಲ್ಲ, ಅನ್ನ ಇಲ್ಲ, ವಿಷ ಅನ್ನವನ್ನು ಕೊಡ್ತು, ಭೂಮಿ ವಿಷ ಮಾಡಿ ಹೋಗ್ತಾ ಇದ್ದೀವಿ. ಇದಕ್ಕಿಂತ ಸಾಯುದು ಮೇಲು ಅಂತ ಭೂಮಿ ವಿಷಯುಕ್ತ ಆಗಿದೆ. ಅದಕ್ಕೆ ನಾನು ನಿನ್ನೆ ಬರುವಾಗ ಯಲ್ಲಾಪುರದಲ್ಲಿ ಆ ಕಾಡುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದೆ. ಅದು ಕೂಗ್ತಾ ಇದೆ, ಒಂಥರ ನೀವು ಪ್ರಕೃತಿಯೊಟ್ಟಿಗೆ ಗಮನಿಸಿದರೆ ಅದು ಒಂಥರ ವಿಚಲಿತ ಆಗ್ತಾ ಇದೆ, ಅದು ನಮ್ಮನ್ನು ದೋಷಿಸ್ತಾ ಇದೆ. ನಾವು ನೋಡಿ, ಕಾಡಲ್ಲಿ ಅಲ್ಲೆಲ್ಲಿ ಫೋಟೋ ಹಾಕಿದ್ರೆ ಒಂದು ಪ್ರಾಣಿ ಅಂತ, ಗೋವುಗಳು ಎಲ್ಲಿಯ ಒಂದು ಹೋಗ್ತದೆ, ನಾವು ಎಲ್ಲಿ ಹೋಗ್ತೇವೆ. ಅದೇ ಸರಿ, ನೀನೇ ಯಾರಿಗಾದ್ರೂ ಎಲೆ ಮಾನವ ಅಂತ ಇಲ್ಲ. ನಾವು ಗೋಗಳನ್ನು ರಕ್ಷಣೆ ಮಾಡಬೇಕು, ನಿಮ್ಮ ಜವಾಬ್ದಾರಿ. ಈಗ ನೀವು ಏನು ಹೇಳ್ತಾರೆ, ರೈತರ ಕಿಸಾನ್, ಅದಕ್ಕೆ ನೀವು ಒಂದು ಕೆಲಸ ಮಾಡಿದ್ರಿಂದ ಎಷ್ಟು ಸಾವಿರ ಜನ ಇವತ್ತು ದನ ಸಾಕಿದ್ದಾರೆ, ಅದ್ರ ಮೇಲೆ ಕೃಷಿ ಮಾಡ್ತಾ ಇದ್ದಾರೆ. ಈ ಮಂಡ್ಯ ಅಂತ ಜಿಲ್ಲೆಯಲ್ಲಿ ಸುಮಾರು 200 ಮನೆಗಳು, 200 ಕುಟುಂಬಗಳು ಅವರು ವಿಷಮುಕ್ತ ಕೃಷಿ, ಒಂದು ದನ ಸಾಕಿದ್ದಾರೆ, ಮತ್ತು ವ್ಯಾಪಾರ ಮಾಡ್ತಾರೆ ಅವರೇ ಅಂಥದ್ದು 100,000 ಜನ ಆಗಿದ್ದಾರೆ. ಹೇಳಿ ಅದರ ಪರಿಣಾಮಗಳು ಆಗ್ತದೆ. ಒಳ್ಳೆ ಇದಾಗ್ತಾ ಇದೆ. ಇಲ್ಲಿ ಸಹ ಆಗಬೇಕು. ಮತ್ತು ಗ್ರಾಮಗಳನ್ನು ದತ್ತು ತೆಗೆದುಕೊಂಡು ಮಾಡಿದರೆ ಇನ್ನೊಂದು ಜನಕ್ಕೆ ಅನ್ನಿಸ್ಬೇಕಲ್ಲ, ನಾವು ದತ್ತು ತಗೋಬೋದು, ಅವ್ರಿಗೆ ಅನ್ನಿಸ್ಬೇಕಲ್ಲ. ನಾವು ಒಂದು ಗ್ರಾಮದೊಳಗೆ ಹೋಗಿ ಬಂದು ಏನಾದ್ರು ಒಳ್ಳೆ ವಿಚಾರ ಹಾಕಿದ್ರೆ ಮತ್ತೊಬ್ಬ ಬಂದ್ಬಿಡ್ತಾವಂತೆ ಪಾರ್ಟಿಗಳು, ಅಣ್ಣ ಒಂದು ಪಾರ್ಟಿ, ತಮ್ಮ ಒಂದು ಪಾರ್ಟಿ, ಅಪ್ಪ ಒಂದು ಪಾರ್ಟಿ, ಪಕ್ಷಗಳು, ರಾಜಕೀಯ ಬಂದಂತ ಎಲ್ಲ ಸಂಬಂಧಗಳನ್ನು ಹಾಳು ಮಾಡ್ತಾರೆ. ಅವನು ರೋಣ ತಾಲೂಕಲ್ಲಿ ರೈತ ಹೇಳಿದ, ಏನ್ರಿ ದನ 50 ಎಕರೆ ಜಮೀನು ದನ ಇದಾವ ಅಂತ. ದನ ಇದಾವ ಅಂತಂದ್ರೆ ಏನು ಮಾಡಲಿ, ಮೇವಿಲ್ಲ, ಬಟ್ಟೆ ಬಿಚ್ಚಿ ಮಕ್ಕೊಳ್ಳೆ ಅಂತಾನೆ. ಎತ್ತಿನ ಮುಂದೆ ಬಟ್ಟೆ ಬಿಚ್ಚಿ ಮಕ್ಕೊಳ್ಳೆ ಅಂತಾನೆ ಅವನು. 50 ಎಕರೆ ಜಮೀನು ಮೇವು ಬೆಳಿಲಿಕ್ಕೆ ಆಗೋದಿಲ್ಲ ಸರ್. ಅಲ್ಲಿ ರೋಡ್ ಹತ್ರ ಮಹೇಶ್ ಅಂತ ಇರ್ತಾನೆ, ದೊಡ್ಡ ಮಣಿ. ಆ ಮಣಿ ನೋಡಿದ್ರೆ ವಾಡೆ ಒಂದು 100 ದನ ನಿಂದಿರುವಂತ ಹಕ್ಕಿ,
ಅವ್ನ ಮನ್ಯಾಗ ಅಷ್ಟು ಶುಗರ್ ಪೇಷಂಟು ಜಗ್ಗಾಕದು ಎಲ್ಲ ಮೊದಲಿನ ಕಾಲದ ಬಾವಿಗಳದಾವು ಏಯ್ ಒಂದು ಗ್ವಾದ್ನ್ಯಾಗ ಒಂದು ಹಕ್ಕಿಯಾಗ ಒಂದು ದನ ಇಲ್ಲ ಒಂದು 100 ಎಕರೆ ಹೊಲ ಮನೆಯಾಗೆಲ್ಲ ಪೇಷಂಟ್ ಮತ್ತೆ ಕೃಷಿ ಹೇಗೆ ಮಾಡ್ತಾರೆ? ಗೊತ್ತಾಗೋಗೈತಿ ಎಲ್ಲ ಕತಿ ಈ ರೀತಿ ವಾತಾವರಣ ಹುಳಕ್ಕೆ ಆಗಿರ್ಬೇಕು ತಲೆ